ಚಾನಲ್ ಕಾವ್ಯ ರಾಜೇಶ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಪ್ಲೀಸ್ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಬೆಳಿಗ್ಗೆನೆ ಇನ್ನು ಟೈಮ್ 7:30 ಮನೆಗೆ ಹೊರಡೋಣ ಅಂತ ರೆಡಿ ಆಗ್ತಿದ್ದೀವಿ. ನಮ್ಮ ಅಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ರಲ್ಲ, ದನು ಹೋಗಿ ಮಾತಾಡ್ತಾ ಇದ್ದ. ನಮ್ಮ ಅಕ್ಕ ಅವ್ರ ಹಸ್ಬೆಂಡೇ ಆಟೋ ಡ್ರೈವರು. ಅವ್ರು ಹೇಗೋ ಡ್ಯೂಟಿಗೆ ಹೋಗ್ತಿದ್ರಲ್ಲ, ಹಾಗೆ ನಮ್ಮನ್ನು ಕರ್ಕೊಂಡೋಗಿ ಬಿಡ್ತೀವಿ ಅಂತ ಕರ್ಕೊಂಡೋಗ್ತಿದ್ರು. ಅಕ್ಕ ಅವರು ಹಾಗೆ ನಾವು ಹೋಗೋದಾಗೆಲ್ಲ ಅವರು ಬಯಪ್ಪನಹಳ್ಳಿ ರಸ್ತೆಯಲ್ಲಿ ಅಲ್ಲಿ ಇಳ್ಕೊತಾರೆ, ಬಸ್ ಬರುತ್ತೆ, ಹೋಗ್ತಾರೆ ಚಿಂತಾಮಣಿಗೆ. ಇನ್ನು ನಾವು ಅಲ್ಲಿಂದ ಅಲ್ಲಿಗೆ ಹತ್ರ ಅಲ್ವಾ, ಮನೆ ಹತ್ರನೇ ಬಿಟ್ಬಿಟ್ಟು ಮತ್ತೆ ಅವ್ರು ಡ್ಯೂಟಿಗೆ ಹೋಗ್ತಾರೆ. ಅದೇನು ಮಕ್ಕಳು ಏನು ಆಟೋದಲ್ಲಿ 1 ನಿಮಿಷನೇ ಇರಲ್ಲ, ಒಂದು ಜಾಗದಲ್ಲಿ ಕೂತ್ಕೊತಾ ಇಲ್ಲ. ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡೋದು, ಆ ಕಡೆ ಈ ಕಡೆ ಹೋಗೋದು, ಇದೇ ಮಾಡ್ತಾಯಿದ್ರು. ಯಾಕಂತ ಕರ್ಕೊಂಡ್ಬಿಡ್ತೀನೋ ಅಂತ ಅನಿಸ್ಬಿಡುತ್ತೆ ಈ ಮಕ್ಕಳನ್ನ. ಮತ್ತು ಮನೆಗೆ ಹೋಗಿದ್ದೇನೆ, ಚಾವಿ ಬರ್ತಡೆ ಬೇರೆ ಇತ್ತಲ್ಲ, ಬೇಗ ಹೋಗಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ರಾಜು ಬೆಳಗ್ಗೆನೇ ಮಾಂಸ ತಂದು ಕೊಟ್ಬಿಟ್ಟಿರು. ಇನ್ನು ಬಲೂನ್ ಡೆಕೋರೇಷನ್ ಅದೆಲ್ಲ ರೆಡಿ ಮಾಡಬೇಕಾಗಿತ್ತಲ್ವ, ಅದಕ್ಕೆ ಫಸ್ಟ್ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ. ಆಮೇಲೆ ನಿಧಾನಕ್ಕೆ ಬಲೂನ್ ಡೆಕೋರೇಷನ್ ಮಾಡೋಣ ಅಂತ ಮಟನ್ ಸಾರು, ಫೋರ್ಕ್ ಫ್ರೈ ಮತ್ತು ಚಿಕನ್ ಬಿರಿಯಾನಿ ಮಾಡ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಸ್ವೀಟ್ಗೋಸ್ಕರ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡಿದ್ದೆ, ಬೇಗ ರೆಡಿ ಆಗೋ ಥರ. ಒಬ್ಬೊಬ್ಬರು ಊಟ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ ಸ್ವೀಟ್ ಸ್ವಲ್ಪ ಕೊಡೋಣ ಅಂತ. ಹಾಗೆ ಇನ್ನು ಬಲೂನ್ ಡೆಕೋರೇಷನ್ ಮಾಡೋದಕ್ಕೆ ಅಂತ ಒಂದು 5 ಗಂಟೆ 5:15 ರೆಡಿ ಮಾಡಿದ್ವಿ. ಈಗ ಬರ್ತಡೇಗೆ ಅಂತಲೇ ರೆಡಿ ಮಾಡಿರೋ ಪಾರ್ಟಿ ವೇರ್ ಅದೆಲ್ಲ ಸಿಗುತ್ತೆ, ಆದರೆ ನಾವು ಬುಕ್ ಮಾಡೋಣ ಅಂತ ನೋಡಿದ್ವಿ. ಫೋನೆಲ್ಲ 500,000 ಅಂತ ಹೇಳ್ತಾರೆ. ಅದ್ರ ಫೋನ್ ಮಾಡಿ ಕೇಳಿದ್ರೆ 3,000 2,000 ಅಂತ ಹೇಳಿದ್ರು. ಅಂದರೆ 10 ಜನಕ್ಕೆ ಇಷ್ಟಿಷ್ಟೇ ಆಗುತ್ತೆ ಅಂತ ಹೇಳ್ತಿದ್ರು. ಮತ್ತು 1 ಅವರ್ 2 ಅವರ್ಗೋಸ್ಕರ ಇನ್ಯಾಕೆ 3,000 ಸುಮ್ಮನೆ ಕೊಡೋದು, ಇನ್ನಾಗಲ್ಲ, ಅಲ್ಲಿ ಮಕ್ಕಳನ್ನ ಕರ್ಕೊಂಡೋಗಿ ಇನ್ನೇನಾದ್ರು ಗಲೀಜು ಅದು ಇದು ಮಾಡ್ತಾರೆ, ರಿಸ್ಕ್ ಆಗ್ಬಿಡುತ್ತೆ ಅಂತ ಹೇಳಿ ಸರಿ ಮನೆಯಲ್ಲೇ ಈ ಕಡೆ ಮಾಡೋಣ ಡೆಕೋರೇಷನು ಅಂತ ನೋಡಿದ್ವಿ. ಅಲ್ಲೂ ಸ್ವಲ್ಪ ಆಗಲ್ಲ, ಟಿ ವಿ ಹತ್ರ ಕರೆಕ್ಟಾಗಿ ಅಂದರೆ ಟಿ ವಿ ಅಡ್ಜಸ್ಟ್ಮೆಂಟ್ ಆಗುತ್ತಲ್ವ ಅಂತ ಹೇಳಿ ಎಲ್ಲ ಟಿ ವಿ ಹತ್ರನೇ ಬಲೂನೆಲ್ಲ ಡೆಕೋರೇಷನ್ ಮಾಡಿದ್ವಿ. ಅದು ಹೊಡೆದೋಗ್ತಾನೆ ಇತ್ತು, ಎಷ್ಟು ಸಲ ಬಲೂನ್ ಜೋರಿಸೋದು. ಅಂದರೆ ಕರೆಂಟು ಇದೆಯಲ್ವ, ಸ್ವಲ್ಪ ಶಾಕ್ ಇದಾಗುತ್ತೆ ಅಂತ ಬಲೂನ್ ಎಲ್ಲ ಹೊಡೆದೋಗ್ತಾನೆ ಇತ್ತು. ಒಂದೊಂದೇ ಜೋಡಿಸ್ತಾ ಇದ್ರು, ಆದರೂ ಇರಲಿಲ್ಲ. ಬರ್ತಡೇ ಆಗೋ ಗಂಟನು ಹೆಂಗೋ ಒಂದು ಇರಲಿ ಅಂತ ಸುಮ್ಮನೆ ಹಂಗೆ ಜೋಡಿಸಿದ್ವಿ. ಬಲೂನ್ ಡೆಕೋರೇಷನ್ ಮಾಡಿಸೋ ಮನೆಗೆ ಕಳ್ಸೋಣ ಅಂದ್ರೆ ಅವರು ಒಂದು 6,000 ಕೇಳಿದ್ರು. ಆಗಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ಮನೇಲೆ ಯಾಗೋ ಒಂದು ಮಾಡ್ತಾರೆ ಆಯಿತು ಅಂತ ಹೇಳಿ ಮಾಡಿದ್ವಿ. ಇನ್ನು ನಾವು ಬಲೂನ್ ಡೆಕೋರೇಷನ್ ಅಡುಗೆ ಕೆಲಸ ಅದೊಂದು ಟೆನ್ಷನ್. ಅಂದರೆ ಈ ಮಕ್ಳಿಗೆ ರೆಡಿ ಮಾಡೋದೊಂದು ಟೆನ್ಷನ್ನು. ಚಾವಿ ನನಗೆ ಬಟ್ಟೆ ಬೇಡ, ಮೇಕಪ್ ಬೇಡ, ಚುಚ್ಕೊಳ್ಳುತ್ತೆ, ಒತ್ಕೊಡುತ್ತೆ, ಐಬ್ರೋ ಬೇಡ, ಅದು ಇದು ಅಂತ ಈಗ ಮುಂದೆಲ್ಲ ಒಂದು ಕೆಲಸ ಕೊಟ್ಟಿದ್ದವಳು. ಇನ್ನೇನು ಜನ ಬರ್ತಿದ್ದಾರೆ, ಆಟ ಮಾಡಿ ಅವಳಿಗೆ ರೆಡಿ ಮಾಡೋ ಅಷ್ಟರಲ್ಲಿ ಇನ್ನು ಸಾಕಾಗೋಗುತ್ತೆ. ನೋಡಿ ರೆಡಿ ಮಾಡ್ಕೊಂಬಂದು, ರೆಡಿ ಆಗೋ ಮುಂಚೆ ಅಳ್ತಾ ಇದ್ಲು. ಈಗ ರೆಡಿ ಮಾಡ್ಕೊಂಬಂದು ಫ್ರಾಕ್ ಚೆನ್ನಾಗಿದೆ ಅಂತ ತಿರುಗಿದೆ ಆ ಡ್ರೆಸ್ಸಲ್ಲಿ. ಅವಳಿಗೆ ತುಂಬ ಇಷ್ಟ ಆಗಿದೆ ಬಟ್ಟೆ. ದನು ಒಂದೇನು ಪ್ಯಾಂಟಿ ಶರ್ಟ್ ಹಾಕಿ ರೆಡಿ ಮಾಡಿಸಿದ್ದೆ, ಅವ್ನ ಪಾಡ್ಗೆ ಅವ್ನು ಆಟ ಆಡ್ಕೊಂಡಿದ್ಬಿಡ್ದ. ಆದರೆ ಇವಳದ್ದೇ ತಲೆನೋ ನನಗೆ. ಅವನಾದರೂ ಹೇಳಿದ ಮಾತು ಕೇಳ್ತಾನೆ, ಆದರೆ ಇವಳು ಹಂಗಲ್ಲ. ಚಾವಿ ತುಂಬ ಆಟ ಮಾಡ್ತಾಳೆ, ಹೇಳಿದ ಮಾತು ಕೇಳಲ್ಲ. ರಾಜು ಫ್ರೆಂಡ್ಸ್ ಎಲ್ಲ ಬಂದು ಅವರು ಸ್ವಲ್ಪ ಬಲೂನ್ ಡೆಕೋರೇಷನ್ಗೆಲ್ಲ ಸಹಾಯ ಮಾಡೋರು. ಹಾಗೆ ಇನ್ನವರು ಒಬ್ಬೊಬ್ರು ಬರ್ತಿದ್ರಲ್ವ, ಇನ್ನು ಎಲ್ಲ ಮುಂದೆ ಎತ್ತಿಡೋದು ಕಾಲ ಅಂತ ಎಲ್ಲ ಒಂದು ಪ್ಲೇಟ್ಗೆ ಹಾಕಿ ರೆಡಿ ಮಾಡ್ತಿದ್ದೆ. ಚಾಕ್ಲೇಟ್ಸು ಮತ್ತು ಜ್ಯೂಸ್ ಅದೆಲ್ಲ ತೊಗೊಂಬಂದಿದ್ರು. ಒಬ್ಬೊಬ್ರು ಊಟ ಮಾಡೋದಿಲ್ಲಲ್ಲ, ಅದಕ್ಕೋಸ್ಕರ ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳ್ಸೋಣ ಅಂತ. ಹಾಗೆ ಇನ್ನು ಅವ್ರ ಮುಂದೆ ತೊಗೊಂಬಂದ್ರೆ ಎಲ್ಲ ಅವರು ಚಾಕ್ಲೇಟ್ಸು ಮತ್ತು ಜ್ಯೂಸ್ ಎಲ್ಲ ಅವರೇ ಖಾಲಿ ಮಾಡ್ತಾರೆ, ಊಟ ತಿನ್ನೋದಿಲ್ಲ. ಅದಕ್ಕೆ ಎಲ್ಲ ಕೆಳಗಡೆ ಕಬೋರ್ಡಲ್ಲಿ ಎತ್ತಿಕ್ಬಿಟ್ಟಿದ್ದೆ. ಈ ಚಾಕ್ಲೇಟ್ಸ್ ಇದನ್ನೆಲ್ಲ ತಿನ್ಬಿಟ್ಟು ಮತ್ತೆ ಅಲ್ಲಿ ನೋವು ಅಂತ ಅಳ್ತಾ ಆಡ್ತಾರೆ, ಅದೊಂದು ತಲೆನೋವು. ಇನ್ನು ಬರ್ತಡೇ ಅಂತ ರೆಡಿ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೆ, ಒಂದು ಫೋಟೋನು ತೆಗೆಸ್ಕೊಂಡಿಲ್ಲ ಅವಳು. ಒಂದೊಂದು ಕೆಲಸ ಎಲ್ಲ ಕೊಟ್ಟಿದ್ದೆ ಇವಳು. ಒಂದು ಆ ಫೋಟೋ ಹಿಡಿಯೋದಕ್ಕೂ ಕಾಲು ಕೈ ಹಿಡಿಬೇಕು, ಆ ಥರ ಕೆಲಸ ಕೊಡ್ತಾಳೆ. ಇನ್ನು ಫೋಟೋಗಂತೂ ಕಾಯ್ಕೊಂಡಿದ್ರೆ ಆಗಲ್ಲ ಅಂತ ವಿಡಿಯೋ ಆದರೂ ಮಾಡಿದ್ರೆ ಸಿಗುತ್ತಲ್ವ ಅಂತ ವಿಡಿಯೋ ಮಾಡಿದೆ. ಇನ್ನು ಬಟ್ಟೆಗಳಿಗೆಲ್ಲ May the good God bless you, Charlie. Happy birthday to you.
ಫೋಟೋ ಅಂತ ತೆಗಿಬೇಕಾ? ಧನು ಇವಾಗೆಲ್ಲ ಸ್ಕೂಲ್ ನಾನು ಯಾಕಂದ್ರೆ ಎಲ್ಲ ಬಿಲ್ಲಲ್ಲಿ ಹಾಕೊಂಡು ಮಧ್ಯಾಹ್ನ ಬಂದು ಇಲ್ಲಿ ನೋಡ್ಬೇಕು. नाको सुड़ी ले फोटो पड़ता मोगे होग्ते अड्रेस ले ಅಟ್ಲಾ ಅಟ್ಲಾ ಉಂಡು ನೋಡೋದ್ರಲ್ಲ ಒಂದು ಫೋಟೋಗೆ ಏನೇನು ಕೆಲಸ ಕೊಡ್ತಾಳೆ ಐತೆ. ಇನ್ನು ಜನ ಯಾರನ್ನೂ ಅಷ್ಟಾಗಿ ಕರ್ತಿರಲಿಲ್ಲ. ಇನ್ನು ಅಮ್ಮನ ಮನೆಗೆ ಅಲ್ಲಿ ಸೆಲೆಬ್ರೇಷನ್ ಆಯಿತು. ಮತ್ತು ಇನ್ನು ಮನೇಲಿ ಇಲ್ಲೇ ಅಪಾರ್ಟ್ಮೆಂಟಲ್ಲಿರೋನೇ ಕರೆದು ಸೆಲೆಬ್ರೇಷನ್ ಮಾಡಿಸಿದ್ದು. ರಿಲೇಷನ್ ಅಷ್ಟಾಗಿ ಕರೆದಿಲ್ಲ, ಸಿಂಪಲ್ಲಾಗೆ ಆಯಿತು. ಬರ್ತಡೆ ತುಂಬ ಚೆನ್ನಾಗಿತ್ತು. ಇನ್ನು ಯಾರೋ ಏನು ಊಟ ತಿಂದಿರಲಿಲ್ಲ, ಅವರಿಗೆಲ್ಲ ಸ್ವೀಟ್ಸ್ ಅದೆಲ್ಲ ಕೊಟ್ಬಿಟ್ಟು ಮತ್ತು ಟಿಫನ್ಗೆ ಊಟ ಕೊಟ್ಟು ಕಳಿಸಿದ್ವಿ. ಇನ್ನು ಅವ್ರು ಬಂದಿರೋರೆಲ್ಲ ಒಂದೊಂದು ಗಿಫ್ಟ್ ಕೊಟ್ಟಿದ್ರು ಚಾರ್ವಿಗೆ ಅಂತ. ಅವ್ರ ಮುಂದೆ ಓಪನ್ ಮಾಡೋದು ಬಿಡಲ್ಲ ಅಂತ ಹೇಳಿ ಹಾಲಲ್ಲಿ ಕೂರಿಸ್ಬಿಟ್ಟು ಬಂದು ಅವ್ರು ಆಟ ಆಡ್ತಾಯಿದ್ರು. ಸರಿ ರೂಮಿಗೆ ಬಂದು ಕೂತ್ಕೊಂಡ್ರೆ ನೋಡಿ ಓಡ್ ಬಂದು ಆವಾಗಲೇ ಅವಳೆ ನಾನೇ ಓಪನ್ ಮಾಡ್ತೀನಿ ಅಂತ ಓಪನ್ ಮಾಡ್ತಿದ್ದಾಳೆ. ಒಬ್ಬರು ಲಂಚ್ ಬಾಕ್ಸ್ ಅದನ್ನು ಕೊಟ್ಟರು ಮತ್ತು ಬುಕ್ಸ್ ಅದನ್ನು ಕೊಟ್ಟಿದ್ದಾರೆ. ಇನ್ನು ರಾಜು ಫ್ರೆಂಡ್ಸ್ ಎಲ್ಲ ಬಟ್ಟೆನ ಕೊಟ್ಟಿದ್ರು ಚಾರ್ವಿಗೆ. 3 ಜೊತೆ ಬಟ್ಟೆ ಬಂತು ಮತ್ತು ಲಂಚ್ ಬಾಕ್ಸು, ಚಾಕ್ಲೇಟ್ ಬಾಕ್ಸ್, ಒಂದು ಡೈರಿ ಮಿಲ್ಕ್ ಬಾಕ್ಸ್ ಬರುತ್ತಲ್ಲ ದೊಡ್ಡದು, ಅದೊಂದು 2 ಬಾಕ್ಸ್ ಕೊಟ್ಟಿದ್ದಾರೆ. ಹೋದ ವರ್ಷ ಸ್ವಲ್ಪ ಸಿಂಪಲ್ಲಾಗೆ ಮಾಡಿದ್ವಿ. ಆ ವಿಡಿಯೋ ಎಲ್ಲ ಇತ್ತು, ಸ್ವಲ್ಪ ಎಲ್ಲ ವಿಡಿಯೋ ಎಲ್ಲ ಡಿಲೀಟ್ ಆಗೋಯ್ತು. ಧನು ಬೇರೆ ಫೋನ್ ಹೊಡೆದಾಕ್ಬಿಟ್ಟು ವಿಡಿಯೋ ಎಲ್ಲ ಯಾವುದೇ ಇಲ್ದಂಗೆ ಮಾಡಿಬಿಟ್ಟ. ಈ ವಿಡಿಯೋ ಆದರೂ ಸಿಗ್ತಲ್ಲ ಅಂತ ಒಂದು ಸಮಾಧಾನ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಏನಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.